ನೀವು ವೀಕ್ಷಿಸುತ್ತಿದ್ದೀರಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಪ್ರಸಾರ ಮಾಡುತ್ತಿರುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಮಂಡ್ಯ. ಎಲ್ಲರಿಗೂ ನಮಸ್ತೆ. ನಾನು ನಿರ್ಮಲಾ ಅಂತೇಳಿ ಮಂಡ್ಯ ಡಯಟ್ ನಲ್ಲಿ ಹಿರಿಯ ಉಪನ್ಯಾಸಕಿ ಹಾಗೂ ಇಟಿ ವಿಭಾಗದ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಂಡ್ಯ ಡಯಟ್ ನ ಸವಿಮಂಡ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಮ್ಮ ಇಟಿ ವಿಭಾಗದ ಕಾರ್ಯಕ್ರಮಗಳು, ಇಟಿ ವಿಭಾಗದ ವತಿಯಿಂದ ನೀಡಿದ ತರಬೇತಿಗಳು ಹಾಗೂ ಡಿಜಿಟಲ್ ನಾಗರಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. 2025 ಮತ್ತು 26ನೇ ಸಾಲಿನಲ್ಲಿ ಎಸ್ಎಸ್ಕೆ ಮತ್ತು ಡಿಎಸ್ಸಿಆರ್ಟಿ ವತಿಯಿಂದ ಹಾಗೂ ಮಂಡ್ಯ ಡಯಟ್ ಇಟಿ ವಿಭಾಗದ ವತಿಯಿಂದ ಜಿಲ್ಲೆಯ 140 ಓಲ್ಡ್ ಜಿಪಿಟಿ ಶಿಕ್ಷಕರಿಗೆ ಹಾಗೂ 429 ನ್ಯೂ ಜಿಪಿಟಿ ಶಿಕ್ಷಕರಿಗೆ 5 ದಿನಗಳ ಇಂಡಕ್ಷನ್ ತರಬೇತಿಯನ್ನ ಬ್ಲಾಕ್ ಹಂತದಲ್ಲಿ ನೀಡಲಾಗಿದೆ. ಹಾಗೆಯೇ 28 ಪ್ರೌಢಶಾಲಾ ಶಿಕ್ಷಕರಿಗೆ ಇಂಡಕ್ಷನ್ ತರಬೇತಿಯನ್ನು ನೀಡಲಾಗಿದೆ ಮತ್ತು ಮಂಡ್ಯ ಡಯಟ್ ನಲ್ಲಿ 60 ಪ್ರೌಢಶಾಲಾ ಶಿಕ್ಷಕರಿಗೆ ರಿಫ್ರೆಶರ್ ತರಬೇತಿಯನ್ನ ನೀಡಲಾಗಿದೆ. ಇದರೊಂದಿಗೆ ಈ ಕಂಟೆಂಟ್ ಕ್ರಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಡಿಆರ್ಜಿ ತಂಡ 2 ರಚಿಸಿ ಅದರಲ್ಲಿ 30 ಜಿಪಿಟಿ ಶಿಕ್ಷಕರಿಗೆ 5 ದಿನಗಳ ಡಿಆರ್ಜಿ ತರಬೇತಿಯನ್ನು ಸಹ ನೀಡಲಾಗಿದೆ. ಇದಿಷ್ಟು ನಮ್ಮ ಇಟಿ ವಿಭಾಗದಿಂದ ನೀಡಿದ ತರಬೇತಿಯ ವಿವರ. ಹಾಗೆಯೇ ಈ ವಿಭಾಗದಿಂದ ಡಿಜಿಟಲ್ ನಾಗರಿಕ ಅನ್ನುವ ಕಾರ್ಯಕ್ರಮವನ್ನು ಸಹ ಅನುಷ್ಠಾನಗೊಳಿಸಲಾಗಿದೆ. ಡಿಜಿಟಲ್ ನಾಗರಿಕ ಅನ್ನುವಂಥದ್ದು ಡಿಎಸ್ಸಿಆರ್ಟಿ ಹಾಗೂ ಕರ್ನಾಟಕ ಸರ್ಕಾರದ ತಂತ್ರಜ್ಞಾನ ಇಲಾಖೆ ಮತ್ತು ಮೆಟಾ ಸಂಸ್ಥೆಯ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಒಂದು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮ ಮುಖ್ಯವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 6ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬೋಧಿಸುತ್ತಿರುವಂತಹ ಶಿಕ್ಷಕರುಗಳಿಗೆ ನೀಡುವಂತಹ ಒಂದು ತರಬೇತಿ ಕಾರ್ಯಕ್ರಮವಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಸೈಬರ್ ಸುರಕ್ಷತೆಯ ಬಗ್ಗೆ ಹಾಗೂ ಆನ್ಲೈನ್ನ ಒಂದು ಶಿಷ್ಟಾಚಾರ ಮತ್ತು ಸೈಬರ್ ಸುರಕ್ಷತೆಯ ನಿಯಮಗಳ ಬಗ್ಗೆ ಹಾಗೂ ಡಿಜಿಟಲ್ ಹಕ್ಕು ಮತ್ತು ಹೊಣೆಗಾರಿಕೆ, ಮಾಹಿತಿ ಗೌಪ್ಯತೆಯನ್ನ ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಮಾಹಿತಿಯನ್ನ ನೀಡುವಂತದೇ ಇದರ ಮುಖ್ಯ ಉದ್ದೇಶವಾಗಿದೆ. ನಾವೆಲ್ಲ ಈಗ ಡಿಜಿಟಲ್ ಯುಗದಲ್ಲಿದ್ದೇವೆ. ನಮ್ಮ ಎಲ್ಲ ವ್ಯವಹಾರಗಳು ಡಿಜಿಟಲ್ ಒಂದು ರೂಪದಲ್ಲಿ ನಡೆಯುವಂತದ್ದು. ಸೊ ಯಾವಾಗ ನಮ್ಮ ವ್ಯವಹಾರಗಳೆಲ್ಲ ಡಿಜಿಟಲ್ ರೂಪಕ್ಕೆ ಬದಲಾಯಿತು, ಮೋಸ ಮಾಡುವಂತಹ ರೂಪವೂ ಸಹ ಡಿಜಿಟಲ್ ರೂಪದಲ್ಲಿ ಈಗ ಚಾಲ್ತಿಯಲ್ಲಿದೆ. ಸೊ ನಾವು ಡಿಜಿಟಲ್ ಲೋಕದ ಒಳಗೆ ಮೋಸಕ್ಕೆ ಒಳಗಾಗಬಾರದು ಅಂದ್ರೆ ಯಾವ ರೀತಿ ಸುರಕ್ಷತೆಯ ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ, ಯಾವ್ಯಾವ ಸುರಕ್ಷಾ ನಿಯಮಗಳು ನಮ್ಮನ್ನ ಕಾಪಾಡುತ್ತೆ ಅನ್ನುವಂತ ಮಾಹಿತಿ ಈ ದಿನಗಳಲ್ಲಿ ಎಲ್ಲರಿಗೂ ತುಂಬಾ ಅವಶ್ಯಕವಾಗಿ ಬೇಕಾಗಿದೆ. ಆ ಮಾಹಿತಿಯನ್ನು ಪೂರೈಸುವಂತದೇ ಈ ಡಿಜಿಟಲ್ ನಾಗರಿಕ ಅನ್ನುವಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಈ ಕಾರ್ಯಕ್ರಮ ನವೆಂಬರ್ 15ರಿಂದ ಪ್ರಾರಂಭವಾಗಿದೆ, ಫೆಬ್ರವರಿ 15ರವರೆಗೆ ನಡೆಯುವಂತದ್ದು. ಈ 3 ತಿಂಗಳ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ 1 ಕೋರ್ಸ್ನಂತೆ ಶಿಕ್ಷಕರು 3 ಕೋರ್ಸ್ಗಳನ್ನ ಪೂರ್ಣಗೊಳಿಸಬೇಕಾಗಿದೆ. ಈ ಕೋರ್ಸ್ಗಳನ್ನ ಒಂದೊಂದು ಕೋರ್ಸ್ ಅನ್ನು ಪೂರ್ಣಗೊಳಿಸಿದ ನಂತರ ಅವರಿಗೆ ಒಂದೊಂದು ಸರ್ಟಿಫಿಕೇಟ್ ದೊರೆಯಲಿದೆ. ಸೊ ಒಂದೊಂದು ಕೋರ್ಸ್ ನಲ್ಲಿ ಒಂದೊಂದು ನಿಯಮಗಳು, ಒಂದೊಂದು ವಿಚಾರಗಳನ್ನ ಅಲ್ಲಿ ಹೈಲೈಟ್ ಮಾಡ್ತಾರೆ. ಉದಾಹರಣೆಗೆ ಮೊದಲ ಕೋರ್ಸ್ ಅಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ಯಾಕೆ ಬೇಕು ಅನ್ನುವಂತ ಮಾಹಿತಿ ಇದೆ. ಸೊ ಈ ರೀತಿ ನಾವು ದೀಕ್ಷಾ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಈ ಕೋರ್ಸ್ ಗಳನ್ನ ಮಾಡಬೇಕಾಗಿದೆ. ದೀಕ್ಷಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಅಪ್ಡೇಟೆಡ್ ವರ್ಷನ್ ದೀಕ್ಷಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ. ಈಗ ಸುಮಾರು ಶಿಕ್ಷಕರ ಬಳಿ ಈಗಾಗಲೇ ದೀಕ್ಷಾ ಆಪ್ ಇರಬಹುದು, ಬಟ್ ಅದು ಓಲ್ಡ್ ವರ್ಷನ್ ಆಗುತ್ತೆ. ಈ ಒಂದು ಕೋರ್ಸ್ ಅನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಅಪ್ಡೇಟೆಡ್ ವರ್ಷನ್ ನ ದೀಕ್ಷಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹೀಗೆ ಡೌನ್ಲೋಡ್ ಮಾಡ್ಕೊಂಡಂತಹ ಆಪ್ ನಲ್ಲಿ ನಮ್ಮ ಒಂದು ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಮುಖಾಂತರ ಲಾಗಿನ್ ಆಗಬಹುದು, ಇಲ್ಲ ಅಂದ್ರೆ ಗೂಗಲ್ ಸೈನ್ ಇನ್ ಮುಖಾಂತರ ಸಹ ಲಾಗಿನ್ ಆಗಬಹುದು. ಲಾಗಿನ್ ಆದ ನಂತರ ಅಲ್ಲಿ ನಮಗೆ ಕೋರ್ಸ್ ನ ವಿವರ ಸಿಗುತ್ತೆ. ಮೊದಲಿಗೆ ನಮ್ಮ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಿ ಅಲ್ಲಿ ಎಲ್ಲ ಕಂಡೀಷನ್ ಗಳನ್ನ ನಾನು ಒಪ್ತೇನೆ ಅಂತೇಳಿ ಅಗ್ರಿಯ ಒಂದು ಆಪ್ಷನ್ ಅನ್ನ ನಾವು ಒತ್ತಿದ ನಂತರ ನಮಗೆ ಕೋರ್ಸ್ ಹಾಗೂ ಟಾಸ್ ಡೀಟೇಲ್ಸ್ ಅನ್ನುವಂತ ಆಪ್ಷನ್ ಬರುತ್ತೆ. ಕೋರ್ಸ್ ನಲ್ಲಿ ಕೋರ್ಸ್ ಹೇಗೆ ಏನೇನೆಲ್ಲ ಒಳಗೊಂಡಿದೆ ಆ ಕೋರ್ಸ್ ಅನ್ನುವಂತಹದ್ದು ಕೋರ್ಸ್ ಡೀಟೇಲ್ಸ್ ನಲ್ಲಿ ಸಿಗುತ್ತೆ. ಒಂದು ಕೋರ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು ಅಂದ್ರೆ ಅದರಲ್ಲಿ ಹಲವಾರು ಟಾಸ್ಕ್ ಗಳನ್ನ ನಾವು ಮಾಡಬೇಕಾಗುತ್ತೆ. ಈ ಹಲವಾರು ಟಾಸ್ಕ್ ಗಳು ಯಾವುದು ಅನ್ನುವಂತಹ ವಿಚಾರ ನಮಗೆ ಟಾಸ್ ಡೀಟೇಲ್ಸ್ ನಲ್ಲಿ ಸಿಗುತ್ತೆ. ಸೊ ಟಾಸ್ ಡೀಟೇಲ್ಸ್ ಅನ್ನ ನಾವು ಕ್ಲಿಕ್ ಮಾಡಿದಾಗ ಒಂದು ಕೋರ್ಸ್ ನಲ್ಲಿ ಒಂದು 5ರಿಂದ 6 ಟಾಸ್ಕ್ ಗಳು ಇರುತ್ತೆ. ಈ ಟಾಸ್ಕ್ ಗಳನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಸಹ ಅದರಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಂದು ಟಾಸ್ಕ್ ಗಳನ್ನ ಮುಗಿಸಿ ನಾವು ಕಂಪ್ಲೀಟ್ ಅನ್ನುವಂತಹದನ್ನ ಟಿಕ್ ಮಾಡಬೇಕು.
ಟಿಕ್ ಮಾಡಿ ನಂತರದಲ್ಲಿ ಕೊಟ್ಟಂತ ಎಲ್ಲ ಟಾಸ್ಕ್ ಗಳನ್ನ ಪೂರ್ಣಗೊಳಿಸಿ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗಿರುವಂತಹ ಎವಿಡೆನ್ಸ್ ಗಳನ್ನ ಅಪ್ಲೋಡ್ ಮಾಡಿದ ನಂತರ ಈ ಒಂದು ಕೋರ್ಸ್ಗೆ ಸಂಬಂಧಪಟ್ಟ ಒಂದು ಆನ್ಲೈನ್ ಕ್ವಿಜ್ ಇರುತ್ತೆ. ಕ್ವಿಜ್ ಅನ್ನು ನಾವು ಅಟೆಂಡ್ ಮಾಡಿದ ನಂತರ ಒಂದು ಕೋರ್ಸ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ಏನೇನ್ ಕಂಡೀಷನ್ಸ್ ಇದೆ ಎಲ್ಲವೂ ಕಂಪ್ಲೀಟ್ ಆದ ನಂತರ ನಮಗೆ ಕೊನೆಯಲ್ಲಿ ನಮಗೆ ಸರ್ಟಿಫಿಕೇಟ್ ದೊರೆಯುತ್ತೆ. ಆ ಸರ್ಟಿಫಿಕೇಟ್ ದೊರೆಯೋದಕ್ಕಿಂತ ಮುಂಚೆ ನಮಗೆ ಅವರು ಈ ಕೋರ್ಸ್ ಅನ್ನು ನೀವು ಯಶಸ್ವಿಯಾಗಿ ಮುಗಿಸಿದ್ದೀರಾ ಅನ್ನುವಂತ ಮಾಹಿತಿಯನ್ನು ಸಹ ನೀಡ್ತಾರೆ. ಸೊ ಎವಿಡೆನ್ಸ್ ಗಳಂದ್ರೆ ಏನು, ಟಾಸ್ಕ್ ಅಲ್ಲಿ ನಾವು ಅದನ್ನ ಹೇಗೆ ಅಪ್ಲೋಡ್ ಮಾಡುವಂತದ್ದು ಅಂತ ಅಂದ್ರೆ ಮೊದಲಿಗೆ ಟಾಸ್ಕ್ ಡೀಟೇಲ್ಸ್ ಹೋದಾಗ ಅಲ್ಲಿ ಅವರು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ಒಂದು PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಓದಿ ತರಗತಿಯಲ್ಲಿ ಮಕ್ಕಳಿಗೆ ಆ ಬಗ್ಗೆ ಮಾಹಿತಿಯನ್ನ ನೀಡಿ, ನೀವು ನೀಡ್ತಿರುವಂತಹ ಮಾಹಿತಿಯ ಒಂದು ವಿಡಿಯೋವನ್ನ ತೆಗೀರಿ ಅಥವಾ ಒಂದು ಫೋಟೋವನ್ನ ತೆಗೀರಿ ಅಂತ ಹೇಳ್ಬಹುದು. ಹೀಗೆ ತೆಗೆದಂತಹ ವಿಡಿಯೋ ಅಥವಾ ಫೋಟೋವನ್ನ ನಾವು ಈ ಒಂದು ಆಪ್ ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದನ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತಂದ್ರೆ ಟಾಸ್ಕ್ ಡೀಟೇಲ್ಸ್ ನ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ಆಡ್ ಫೈಲ್ಸ್ ಅಂತ ಬರುತ್ತೆ. ಆಡ್ ಫೈಲ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಈ ಒಂದು ಎವಿಡೆನ್ಸ್ ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಅನ್ನುವಂಥದ್ದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೂ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಏನಂತಂದ್ರೆ ನಮ್ಮ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಇಂದ ಲಾಗಿನ್ ಆದರೆ ಯಾವುದೇ ರೀತಿಯ ಒಂದು ಸಿಂಕ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಬಟ್ ಗೂಗಲ್ ಸೈನ್ ಇನ್ ಮುಖಾಂತರ ನಾವು ಲಾಗಿನ್ ಆದರೆ ಎವ್ರಿ ಟೈಮ್ ಪ್ರತಿ ಒಂದು ಚಟುವಟಿಕೆಯನ್ನು ಮುಗಿಸಿದ ನಂತರ ನಾವು ಅದನ್ನ ಸಿಂಕ್ ಮಾಡಬೇಕಾಗುತ್ತೆ. ಸಿಂಕ್ ಅನ್ನುವಂತ ಒಂದು ಅಂಶವನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೇನೆ ಪ್ರತಿ ಟಾಸ್ಕ್ ಮುಗಿಸಿದ ನಂತರ ಕಂಪ್ಲೀಟ್ ಅನ್ನುವಂಥದ್ದನ್ನ ಟಿಕ್ ಮಾಡಿ ಮತ್ತೆ ಅಗೇನ್ ಸಿಂಕ್ ಅನ್ನ ನಾವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮಾಡಿದಂತಹ ಕೆಲಸ ಅದು ಸೇವ್ ಆಗೋದಿಲ್ಲ. ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಗೂಗಲ್ ಸೈನ್ ಇನ್ ಮುಖಾಂತರ ಲಾಗಿನ್ ಆದರೆ ನಾವು ಮಾಡುವಂತ ಪ್ರತಿ ಚಟುವಟಿಕೆಯನ್ನು ಸಹ ನಾವು ಸಿಂಕ್ ಮಾಡಬೇಕು. ಸಿಂಕ್ ಮಾಡಿಲ್ಲ ಅಂದ್ರೆ ಅದು ಸೇವ್ ಆಗೋದಿಲ್ಲ. ಸೊ ಈ ಒಂದು ಡಿಜಿಟಲ್ ನಾಗರಿಕ ಅನ್ನುವಂತ ಈ ಒಂದು ಕಾರ್ಯಕ್ರಮ 3 ತಿಂಗಳ ಅವಧಿಯಲ್ಲಿ ನಡೆಯುವಂತದ್ದು. ಪ್ರತಿ ತಿಂಗಳಿಗೆ ಒಂದು ಕೋರ್ಸ್ ಅನ್ನು ಮುಗಿಸಿ ಆ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳುವಂತದ್ದು 6ರಿಂದ 10ನೇ ತರಗತಿಗೆ ಬೋಧಿಸುತ್ತಿರುವಂತಹ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ಕರ್ತವ್ಯ ಆಗಿರುತ್ತದೆ. ಹಾಗೆಯೇ ನಮ್ಮನ್ನ ನಾವು ಈ ಒಂದು ಡಿಜಿಟಲ್ ಯುಗದಲ್ಲಿ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅನ್ನೋದನ್ನ ಮಾಹಿತಿಯನ್ನ ತಿಳಿಲಿಕ್ಕೂ ಸಹ ಈ ಒಂದು ಕೋರ್ಸ್ ಅನುಕೂಲವನ್ನ ಮಾಡಿಕೊಡುತ್ತೆ. ಇದರ ಜೊತೆಗೆ ನಮ್ಮ ಒಂದು ಡಯಟ್ ವತಿಯಿಂದ 2024 ಜುಲೈ ಮಾಹೆಯಿಂದ ಪ್ರತಿ ಮಾಹೆಯಲ್ಲಿ ಈ ಮಂಡ್ಯ ಅನ್ನುವಂತಹ ಮ್ಯಾಗಝೈನ್ ಪ್ರಕಟವಾಗ್ತಾ ಇದೆ. ಈ ಮ್ಯಾಗಝೈನ್ ಅಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಚಟುವಟಿಕೆಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಶಿಕ್ಷಕರು ಬರೆದಿರುವಂತಹ ಶೈಕ್ಷಣಿಕ ಲೇಖನಗಳು, ಅವರು ರಚಿಸಿರುವಂತಹ ಕವನಗಳಿರಬಹುದು ಅಥವಾ ಮಕ್ಕಳು ರಚಿಸಿರುವಂತಹ ಕವನಗಳು, ಚಿತ್ರಗಳು ಅಥವಾ ಅವರು ಸಂಗ್ರಹಿಸಿರುವಂತಹ ಗಾದೆಗಳು ಹಾಗೂ ನಮ್ಮ ಡಯಟ್ನ ಹಿರಿಯ ಉಪನ್ಯಾಸಕರು ಬರೆದಿರುವಂತಹ ಲೇಖನಗಳು, ಈ ಎಲ್ಲವೂ ಸಹ ಈ ಒಂದು ಡಯಟ್ ಮ್ಯಾಗಝೈನ್ ನಲ್ಲಿ ಕವರ್ ಆಗುತ್ತೆ. ಇದರ ಜೊತೆಗೆ ಡಯಟ್ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ತರಬೇತಿಗಳು, ಈ ಎಲ್ಲವೂ ವಿವರವೂ ಸಹ ಈ ಒಂದು ಮ್ಯಾಗಝೈನ್ ನಲ್ಲಿ ಕವರ್ ಆಗುತ್ತೆ. ಸೊ ಜುಲೈ 2024 ಜುಲೈ ಮಾಹೆಯಿಂದ ಪ್ರಕಟವಾಗಿರುವಂತಹ ಎಲ್ಲ ಈ ಮ್ಯಾಗಝೈನ್ಗಳು ಸಹ ನಮ್ಮ ಡಯಟ್ನ ವೆಬ್ಸೈಟ್ ನಲ್ಲಿ ದೊರೆಯುತ್ತದೆ. ಸಮಯ ಸಿಕ್ಕಾಗ ದಯವಿಟ್ಟು ಅದನ್ನು ನೋಡಿ ಅದರ ಒಂದು ವಿಮರ್ಶೆಯನ್ನ ನಮಗೆ ತಿಳಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ತಾವು ರಚಿಸಿರುವಂತಹ ಯಾವುದಾದರೂ ಕತೆ, ಕವನಗಳು, ಶೈಕ್ಷಣಿಕ ಲೇಖನಗಳು, ಹಾಗೆ ತಮ್ಮ ಶಾಲೆಯಲ್ಲಿ ಯಾವುದಾದರೂ ವಿಶೇಷ ಕಾರ್ಯಕ್ರಮಗಳು ನಡೆದಿದ್ದರೆ, ಹಾಗೆ ತಮ್ಮ ಶಾಲೆಯ ಮಕ್ಕಳು ಯಾವುದಾದರೂ ವಿಶೇಷ ಸಾಧನೆಗಳನ್ನ ಮಾಡಿದರೆ ಅದರ ಬಗ್ಗೆ ಸಹ ವರದಿಗಳನ್ನ ನಮಗೆ ಕಳುಹಿಸಿಕೊಡಿ. ನಾವು ಅದನ್ನು ನಮ್ಮ ಡಯಟ್ನ ಈ ಮ್ಯಾಗಝೈನ್ ನಲ್ಲಿ ಪ್ರಕಟಗೊಳಿಸುತ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.